ಭೀಮಾ, ಭೀಮಾ, ಇದನ್ನೆಲ್ಲ ನೋಡಿದ್ರೆ ಅವನಲ್ಲಿ ಏನೋ ಪರಿವರ್ತನೆ ಆಗಿರೋ ಕಾಣ್ತಿದೆ. ಅವನು ತೊಂದರೆ ಕೊಡೋದು ಬೇಡ, ನಡಿ. ಹೋದ ವಾರ ನಿಮ್ಗೆಲ್ಲ ಸರಳ ಬಡ್ಡಿ ಬಗ್ಗೆ ವಿಷಯ ತಿಳಿಸಿದ್ದೆ. 2 ದಿನಗಳ ಹಿಂದೆ ಚಕ್ರ ಬಡ್ಡಿ ಬಗ್ಗೆನೂ ವಿವರಣೆ ಕೊಟ್ಟಿದ್ದೀನಿ. ಇವತ್ತು ಸರಳ ಬಡ್ಡಿಗೂ ಚಕ್ರ ಬಡ್ಡಿಗೂ ಇರೋ ವ್ಯತ್ಯಾಸನೂ ತಿಳಿಸಿದ್ದೀನಿ. ಈಗ ನಿಮ್ಮಲ್ಲಿ ಯಾರಾದ್ರೊಬ್ರು ಈ ಸಮಸ್ಯೆನ ಬಗೆಹರಿಸ್ಬೇಕು. ನೀನ್ ಬಗೆಹರಿಸ್ತೀಯಾ? ಬೇಡ, ನೀ ಕೂತ್ಕೋ. ಭೀಮಾ, ನೀನ್ ಬಂದ್ಬಿಡ್ಸು. ನೋಡ್ದ್ಯಾ, ನಿನ್ನ ನೆರಳು ಬಿದ್ರೇನೆ ಬುತ್ತಿ ಮೈಲಿಗೆ ಆಗುತ್ತೆ. ನಿನಗೂ ನಿನ್ನ ಜನಾಂಗಕ್ಕೂ ವಿದ್ಯೆ ಯಾಕಯ್ಯ? ನಿಮಗೆ ಅಂತಾನೆ ಬೇರೆ ಕೆಲ್ಸಗಳಿವೆಯಲ್ಲ, ಅವು ಮಾಡ್ಕೊಂಡ್ರತಾನೆ. ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ನೋಡ್ಕೊಳ್ಳಿ. ನನ್ ವಿಷಯ ಎಲ್ಲ ನಿಮ್ಗೆ ಯಾಕೆ? ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ರಾಮ್ಜಿ, ನಿಮ್ಮನ್ನೊಂದು ಮಾತು ಕೇಳ್ಬೇಕಾಗಿತ್ತಲ್ಲ. ಹೇಳಿ ಮೇಷ್ಟ್ರೆ. ಇತ್ತೀಚೆಗೆ ಭೀಮನಿಗೆ ಯಾರಾದ್ರೂ ಅಂದ್ರ? ಇಲ್ವಲ್ಲ, ಯಾಕೆ ಮೇಷ್ಟ್ರೆ? ಅವನು ಮೊದಲಿನ ತರ ಇಲ್ಲ ರಾಮ್ಜಿ. ಅವನ ನಡವಳಿಕೆ ತುಂಬಾ ಬದಲಾಗಿದೆ. ಶಾಲೆಗೆ ತಪ್ಪಿಸ್ಕೊಳ್ಳಲ್ಲ, ಚೆನ್ನಾಗಿ ಓದ್ತಿದ್ದಾನೆ. ಅವನಾಯ್ತು, ಅವನು ಓದಾಯ್ತು. ಅದಕ್ಕೆ ಕೇಳಿದೆ. ತುಂಬಾ ಸಂತೋಷ ಮೇಷ್ಟ್ರೆ. ನನಗೆ ಬರ್ತಿರೋ ಪೆನ್ಷನ್ ಹಣ ಸಾಲದೆ ನನ್ನ ಮಗಳ ಒಡವೆಗಳನ್ನ ಅಡವಿಟ್ಟು ಸಾಲ ಮಾಡಿ ಅವನು ಓದಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಅವನಿಗೋಸ್ಕರ ಹೊಸ ಪುಸ್ತಕ ತಂದಿದ್ದೀನಿ. ಈಗ ನಿಮ್ಮ ಮಾತು ಕೇಳಿ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ಮೇಷ್ಟ್ರೆ. ಇನ್ನು ಅವನ ಯೋಚನೆ ಬಿಟ್ಬಿಡಿ, ಮುಂದಕ್ಕೆ ಓದಿಸೋದಕ್ಕೆ ಪ್ರಯತ್ನ ಪಡಬೇಕು ಅಷ್ಟೇ. ಆಯ್ತು ಮೇಷ್ಟ್ರೆ, ನಾನೇನು ಬರ್ತೀನಿ. ಹಾ. ಏನಯ್ಯ? ನಾನು ಸಂಸ್ಕೃತ ಕಲಿಬೇಕು ಸರ್, ಅದಕ್ಕೆ ಅಡ್ಮಿಷನ್ ಬೇಕು. ಅದೇನು ಸಂಸ್ಕೃತ ಕಲಿಯಕ್ಕೆ ಅಷ್ಟೊಂದು ಆಸಕ್ತಿ? ನಮ್ಮ ವೇದ ಶಾಸ್ತ್ರ ಪುರಾಣಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಅದು ಮುಖ್ಯ ಅಂತ ಗೊತ್ತಾಯ್ತು. ದಯವಿಟ್ಟು ಕೊಡ್ಸಿ ಸರ್. ನೋಡಯ್ಯ, ಸಂಸ್ಕೃತನ ಕಲಿಯೋರು ಕಲಿಸೋರು ಬೇರೆ ಇದ್ದಾರೆ. ನಿನಗೂ ನಿನ್ನ ಜನಾಂಗಕ್ಕೂ ಅಲ್ಲ. ಹೋಗಿ ಪರ್ಷಿಯನ್ನೋ ಅರೇಬಿಕ್ಕೋ ತಮಿಳೋ ಕಲಿ. ಹೋಗೋ. ನಾನು ಕಲಿತೀನಿ. ಅಪ್ಪಾಜಿ. ಏನಪ್ಪ? ನಾನು ಸಂಸ್ಕೃತನ ಕಲಿಬೇಕು ಅಂತ ಕೇಳಿದ್ದಕ್ಕೆ ನೀನ್ ಕಲಿಯೋಕ್ಕಾಗಲ್ಲ, ಅದನ್ನ ಕಲಿಯೋರು ಕಲಿಸೋರು ಬೇರೆ ಇದ್ದಾರೆ ಅಂತ ಹೇಳ್ಬಿಟ್ರು. ನಾನು ಕಲಿಲೇಬೇಕಪ್ಪಾಜಿ, ಅದಕ್ಕೆ ಟ್ಯೂಷನ್ ಫೀಸ್ ಬೇಕು. ನೋಡಪ್ಪ, ನಿನಗೆ ಗೊತ್ತಿಲ್ಲದೆ ಇರೋದು ಏನಿದೆ? ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಿಮ್ಮ ಅಕ್ಕಂದ್ರ ಹತ್ರ ಸಾಲ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟೆ. ಕಲೀಲೇಬೇಕು ಅನ್ನೋ ಶ್ರದ್ಧೆ ಇರೋನಿಗೆ ಟ್ಯೂಷನ್ನೇ ಬೇಕಾಗಿಲ್ಲ. ಮಹಾಭಾರತದ ಏಕಲವ್ಯ ಕೂಡ ಒಬ್ಬ ಶೂದ್ರ. ಅವನು ದ್ರೋಣಾಚಾರ್ಯರನ್ನು ತನಗೂ ವಿದ್ಯೆ ಕಲಿಸಿಕೊಡಿ ಎಂದು ಕೇಳಿದಾಗ ನೀನು ಅರ್ಹನಲ್ಲ ಎಂದು ಹೇಳಿದರು. ಆದರೆ ಏಕಲವ್ಯ
ಆಚಾರ್ಯರ ಪ್ರತಿಮೆಯನ್ನು ಮಾಡಿಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿ ಅಸಾಧಾರಣ ಬಿಲ್ಲುಗಾರನಾಗಿಯೇ ಬಿಟ್ಟ. ಏಕಲವ್ಯ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಒಂದು ದಿನ ಶಬ್ದವೇಧಿ ವಿದ್ಯೆಯನ್ನು ಪ್ರಯೋಗ ಮಾಡಿದ. ಅದೇ ಮಾರ್ಗವಾಗಿ ಬಂದ ದ್ರೋಣಾಚಾರ್ಯರಿಗೆ ಇದನ್ನು ನೋಡಿ ಸಖೇದ ಆಶ್ಚರ್ಯವಾಯಿತು. ಆಚಾರ್ಯರು ಯಾರು ನಿನ್ನ ಗುರು ಎಂದು ಕೇಳಿದಾಗ ನೀವೇ ಎಂದು ಅವರ ಪ್ರತಿಮೆಯನ್ನೇ ತೋರಿಸಿದ. ಗುರುಗಳ ಬಯಕೆಯಂತೆ ಗುರುದಕ್ಷಿಣೆಯಾಗಿ ತನ್ನ ಬಲಗೈ ಹೆಬ್ಬರಳನ್ನೇ ಕತ್ತರಿಸಿಕೊಟ್ಟ. ಅಲ್ಲ ಅಪ್ಪಾಜಿ, ದ್ರೋಣಾಚಾರ್ಯರನ್ನ ಗುರುಗಳ ಗುರು ಅಂತಾರೆ. ಅಂಥವ್ರು ಒಬ್ಬ ಶೂದ್ರನ ಬೆರಳನ್ ತಗೊಂಡ್ಬಿಟ್ರಲ್ಲ. ಅದೆಲ್ಲ ದೊಡ್ಡವ್ರ ಸಮಾಚಾರ. ಸದ್ಯಕ್ಕೆ ನೀನು ಓದನ ಕಡೆ ಗಮನ ಕೊಡು ಬಾಪ. ಭೀಮಾ, ಬಲರಾಮ, ನೀವು ಅಲ್ಲೆಲ್ರು ಕುಳಿತ್ಕೊಳ್ಳೋರು? ಹೇಳ್ರು, ಎದ್ದೇಳ್ರು, ಅಲ್ಲಿ ಹೋಗ್ರು. ಎಲ್ಲೋಗ್ತಾ ಇದೆಯೋ? ಬಾಯಾರಿಕೆ ಆಗ್ತಿದೆ, ನೀರು. ಇಲ್ಲಿರೋ ನೀರು ನಿನಗೂ ನಿನ್ನ ಜನಾಂಗಕ್ಕಲ್ಲ, ಮುಟ್ಟಬೇಡ. ಈ ನೀರು ತಗೊಂಡೋಗಿ ಅವನ ಬಾಯಿನಲ್ಲಿ ಹಾಕು. ಹೋಗ ಆ ಕಡೆ. ನನ್ನ ಆನ್ಸರ್ ಸರಿಯಾಗಿದ್ಯಾ ಸರ್? ಹೋಗಂದ್ರೆ ಹೋಗ್ಬೇಕು.
ಭೀಮಾ, ಇದೇನಪ್ಪ ರಾತ್ರಿ ಎಲ್ಲ ಓದ್ತಿದ್ಯಾ? ನಿಮ್ಗೆ ಗೊತ್ತಲ್ಲ ಅಪ್ಪಾಜಿ, ನನಗೆ ಇವತ್ತಿಂದ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಅಂತ. ಸರಿ, ಹೋಗಿ ಸ್ನಾನ ಮಾಡು. ಪ್ರಿಯ ಬಾಂಧವರೇ, ನಮ್ಮ ನೆಚ್ಚಿನ ಸಮಾಜ ಸೇವಕರಾದಂಥ ಶ್ರೀಯುತ ಕೆಲೋಸ್ಕರ್ ಅವರೇ ಹಾಗೂ ಸುಬೇದಾರ್ ರಾಮ್ಜಿ ಅವರೇ, ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಯಾಕೆ ಸೇರಿದ್ದೀವಿ ಅಂತ ನಿಮಗೆಲ್ಲ ಗೊತ್ತಿದೆ. ಚಿರಂಜೀವಿ ಭೀಮ ನಿಮ್ಮ ಭೀಮ, ನಿಮ್ಮ ಭೀಮನಲ್ಲ, ನನ್ನ ಭೀಮ. ನನ್ನ ಭೀಮನೂ ಅಲ್ಲ, ನಮ್ಮೆಲ್ಲರ ನೆಚ್ಚಿನ ಭೀಮ ಮುಂಬಯಿಯ ಎಲ್ಫಿನ್ಸ್ಟೋನ್ ಹೈಸ್ಕೂಲ್ನಿಂದ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ. ಈ ವಿಷಯ ನಮ್ಮೆಲ್ಲರಿಗೂ, ಹೆಚ್ಚಾಗಿ ಮಹಾರಾಗಿರೋ ನಿಮ್ಮೆಲ್ಲರಿಗೂ ಹೆಮ್ಮೆ ಹಾಗೂ ಗರ್ವ ಪಡುವಂಥ ವಿಚಾರವೇ ಸರಿ. ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಜನಾಂಗದವರು ವಿದ್ಯಾಭ್ಯಾಸ ಮಾಡೋದಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಸಮಾಜ ಸೇವೆ ಮಾಡ್ತಾ ಬಂದಿರೋ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮಕ್ಕಳು ಗೋಣಿ ಚೀಲ ಹಾಕೊಂಡು ತರಗತಿಯಲ್ಲಿ ಮೂಲೆಯಲ್ಲಿ ಕೂತ್ಕೋಬೇಕು, ಮೇಷ್ಟ್ರು ಅವ್ರ ಕಡೆ ನೋಡೋದೇ ಇಲ್ಲ, ಅವ್ರು ಏನು ಪಾಠ ಹೇಳ್ತಾರೆ ಅಂತ ನಿಮ್ಮ ಮಕ್ಕಳಿಗೆ ಕೇಳಿಸೋದೇ ಇಲ್ಲ. ದಾಹ ಆದರೆ ನಿಮ್ಮ ಮಕ್ಕಳು ಬೇರೆ ಹುಡುಗರಾಗೆ ಸ್ವತಂತ್ರವಾಗಿ ನೀರು ಕುಡಿಯೋದಕ್ಕೂ ಆಗೋದಿಲ್ಲ. ಬೇರೆ ವಿದ್ಯಾರ್ಥಿಗಳು ತರಗತಿಯಲ್ಲಿ ನಿಮ್ಮ ಹುಡುಗರ ಜೊತೆ ಸೇರೋದಿಲ್ಲ. ಇಂಥ ಎಲ್ಲ ಅವಮಾನಗಳನ್ನು ಅನುಭವಿಸ್ತಾ ನಮ್ಮ ನೆಚ್ಚಿನ ಭೀಮ ನಿಜವಾದ ಭೀಮನಂತೆ ಮೆಟ್ರಿಕ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ. ಇದು ನಿಜವಾಗ್ಲೂ ಹೆಮ್ಮೆ ಪಡುವಂತಹ ವಿಚಾರವೇ ಸರಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಭೀಮನ ತಂದೆಗೆ ಸ್ವಾಮೀಜಿಗಳು ಹೇಳ್ದಾಗೆ ಭೀಮ ತನ್ನ ಹೆಸರನ್ನ ಇತಿಹಾಸದಲ್ಲಿ ಉಳಿಸ್ಕೋತಾನೆ ಅಂತ ನನಗನ್ನಿಸ್ತಾ ಇದೆ. ಭೀಮನ ತಂದೆ ರಾಮ್ಜಿ ತನ್ನ ಮಗನ್ನ ಓದಿಸೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಹಣ ಇಲ್ಲದಾಗ ತನ್ನ ಹೆಣ್ಣು ಮಕ್ಕಳ ಹತ್ರ ಸಾಲ ಮಾಡಿ ಹಣ ಒದಗಿಸಿದ್ದಾರೆ. ಇಲ್ಲಿ ನೆರೆದಿರ್ತಕ್ಕಂಥ ನಿಮ್ಮೆಲ್ಲರ ಮಕ್ಕಳು ಭೀಮನಾಗೆ ಕಷ್ಟಪಟ್ಟು ಓದಿ ಮುಂದೆ ಬರಬೇಕು ಅಂತ ನನ್ನ ಆಸೆ. ಜೊತೆಗೆ ಇನ್ನೂ ಒಂದ್ಸಾರಿ ಭೀಮನಿಗೆ ಶುಭ ಹಾರೈಸ್ತಾ ಬುದ್ಧನ ಜೀವನ ಚರಿತ್ರೆ ಇರೋ ಈ ಪುಸ್ತಕನ ಅವನಿಗೆ ಕೊಡ್ತಾ ಇದ್ದೀನಿ. ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಶರಣಂ ಗಚ್ಚಾಮಿ. ಈ ಸಂದರ್ಭದಲ್ಲಿ ಶ್ರೀಯುತ ಕೆಲೋಸ್ಕರ್ ಅವರು ಎರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರಿಯ ಬಾಂಧವರೇ, ಶ್ರೀಮಾನ್ ಎಸ್ ಕೆ ಬೋಲಿ ಅವರೇ ಹಾಗೂ ಸುಬೇದಾರ್ ರಾಮ್ಜಿ ಅವರೇ, ಇವತ್ತಿನ ದಿವಸ ಭೀಮ ಏನ್ ಸಾಧಿಸಿದ್ದಾನೋ ಅದು ಬರೀ ದಲಿತ ವರ್ಗದ ಯುವಕರಿಗೆ ಅಲ್ಲ, ಇಡೀ ನಮ್ಮ ಭಾರತ ದೇಶದ ಯುವ ಪೀಳಿಗೆಗೆ ಒಂದು ಆದರ್ಶಪ್ರಾಯವಾಗಿದೆ. ಹಣಕಾಸಿನ ವಿಷಯದಲ್ಲಿ ಶ್ರೀರಾಮ್ಜಿಯವರು ಬಹಳ ಕಷ್ಟದಲ್ಲಿದ್ದಾರೆ ಅಂತ ತಿಳಿದು ಬಂತು. ಈ ವಿಷಯನ ಬರೋಡ ಮಹಾರಾಜರಾದಂಥ ಶ್ರೀಮಾನ್ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರಿಗೆ ತಿಳಿಸಿದ್ದೇನೆ. ಅವರು ಭೀಮನಿಗೆ ತಿಂಗಳಿಗೆ 25 ರೂಪಾಯಿನಂತೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡಿದ್ದಾರೆ. ನಾನು ಭೀಮನಿಗೆ ಶುಭ ಹಾರೈಸುತ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.